ಕಬ್ಬನ್ ಪಾರ್ಕ್ನಲ್ಲಿರುವ ಹಸಿರು ಪ್ರದೇಶದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ರೀತಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬೇರೆಯವರಿಗೆ ಜಾಗವನ್ನು ಕೊಡೋದಕ್ಕೆ. ಎರಡು ಕಣ್ಣಿದ್ದಂಗೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಇದು ಉಳಿಸಬೇಕಾದ್ರೆ ಅವ್ರ ಕರ್ತವ್ಯ. ಯಾವ ಸರ್ಕಾರ ಬಂದರೂ ಕಬ್ಬನ್ ಪಾರ್ಕ್ಗೆ ಕೈ ಹಾಕ್ತಾರೆ, ಕಬ್ಬನ್ ಪಾರ್ಕ್ಗೆ ತಿನ್ನಕ್ಕೆ ಬರ್ತಾರೆ, ಇನ್ನು ಬೇರೆ ಯಾವುದು ಇಲ್ವಾ? ಸರ್ಕಾರದಿಂದ ಯಾವ ರೀತಿ ಏನಾದರೂ ಅಲ್ಲಿಂದ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತೀರಾ? ನಾವು 1 ಇಂಚು ಈ ಕಬ್ಬನ್ ಪಾರ್ಕಲ್ಲಿ ಕೊಡಲ್ಲ. ಇಷ್ಟು ಒಳ್ಳೆ ಗ್ರೀನರಿನ ಅವ್ರು ಮಾರಕ್ಕೆ ನೋಡ್ತಿದಾರಲ್ಲ. 20 ಎಕರೆ ಇರ್ಬೋದು, ಅವಾಗ ತೋರಿಸ್ಬೇಕು ನಮ್ಮ ಮೊಮ್ಮಕ್ಕಳಿಗೆ, ನೋಡ್ರಪ್ಪ ಇದಿತ್ತು ಪಾರ್ಕಿಂಗ್ ಇತ್ತು, ಮುಂಚೆ ಆಗಿತ್ತು ಈಗಿತ್ತು ಅಂತ ಆ ಥರ ಲೆವೆಲ್ ತಂದಿಡ್ತಾ ಇದೀವಿ ಅನ್ಸುತ್ತೆ. ಸರ್ಕಾರದ ಮೂಗಿನ ಕೆಳಗೆನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೇ ಈ ರೀತಿ ಮಾಡ್ತಿದ್ದಾರೆ. ಇಂಥವ್ರು ಸರ್ಕಾರ ಅಧೀನದಲ್ಲಿ ಇರೋದು ಚೀಫ್ ಸೆಕ್ರೆಟರಿ ಈಕ್ವಲ್ ಟು CM ತರ. ಕಬ್ಬನ್ ಪಾರ್ಕ್ ಅಂತ ಹೇಳಿದ್ರೆ ದಟ್ಸ್ ದ ಹಾರ್ಟ್ ಆಫ್ ದ ಸಿಟಿ. ಬಟ್ ಸಡನ್ ಆಗಿ ಸರ್ಕಾರ ಗೊತ್ತಿಲ್ಲದೆ ಈ ರೀತಿ ಆಗಿರುತ್ತಾ? Kabban Park was earlier 300 acres. Now it has reduced to 165 acres. ಸೊ ನಮಗೆ ಈ ಪ್ಲೇಸ್ ಬೇಕೇ ಬೇಕು ಅಲ್ವಾ? ಸರ್ಕಾರಕ್ಕೆ ಏನಾದರೂ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ನಮ್ಮ ಗೌರ್ಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಮ್ಮ ಕಬ್ಬನ್ ಪಾರ್ಕ್ ನಮ್ಗೆ ಬೇಕೇ ಬೇಕು. ಇಲ್ಲ ಮ್ಯಾಮ್, ಅವರಿಗೆ ಗಮನಕ್ಕೆ ಬರದೆ ಯಾವುದೂ ಆಗಲ್ಲ. ಸರ್ಕಾರಕ್ಕೆ ಅಂತ ಈ ಜಾಗನ ಮಾಡ್ಕೊಡೋದೇ ಏನಕ್ಕೆ, ಮುಂದಿನ ಪೀಳಿಗೆಗೆ ಅವ್ರು ಉಳಿಸ್ಕೋತಾರೆ ಅಂತ. ಆದರೆ ಇವಾಗ ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ ಹೊರತು ಆಯಸ್ಸು ಜಾಸ್ತಿ ಅಂತೂ ಆಗ್ತಾ ಇಲ್ಲ. ವೀಕ್ಷಕರೇ, ಇಡೀ ಜಗತ್ತಿಗೆ ಬೆಂಗಳೂರು ಉದ್ಯಾನ ನಗರಿ ಅಂತಾನೆ ಫೇಮಸ್. ಬೆಂಗಳೂರು ಈ ರೀತಿ ಉದ್ಯಾನ ನಗರಿ ಆಗೋದಕ್ಕೆ ಪ್ರಮುಖವಾಗಿ ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್ನ ಕೊಡುಗೆ ತುಂಬಾನೇ ಇದೆ. ಅದರಲ್ಲಿ ಈಗ ಹಸಿರು ಉದ್ಯಾನವನ ಆಗಿರುವಂತಹ ಕಬ್ಬನ್ ಪಾರ್ಕ್ ಮೇಲೆ ಕೆಲವರ ಕೆಂಗಣ್ಣು ಬಿದ್ದಿದೆ. ಕಬ್ಬನ್ ಪಾರ್ಕ್ನಲ್ಲಿರುವ ಕೆಲವೊಂದು ಪ್ರದೇಶವನ್ನ ಗುಳುಂ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಶಾಲಿನಿ ರಜನೀಶ್ ಅವರು ತೆರೆಮರೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶಾಲಿನಿ ರಜನೀಶ್ ಅವರ ಆಪ್ತರಾಗಿರುವಂತಹ ಶಿಕ್ಷಣ ಉದ್ಯಮಿ ಅಭಿಷೇಕ್ ಪೊದ್ದಾರ್ ನೇತೃತ್ವದ ಮ್ಯಾಪ್ ಅನ್ನೋ ಒಂದು ಟ್ರಸ್ಟ್ಗೆ ಈಗಾಗಲೇ ಕಬ್ಬನ್ ಪಾರ್ಕ್ನ ಹಸಿರು ಪ್ರದೇಶದಲ್ಲಿರುವ 5 ಎಕರೆಗಳಷ್ಟು ಪ್ರದೇಶವನ್ನ ಅವರಿಗೆ ನೀಡೋದಕ್ಕೆ ತೆರೆಮರೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಕಾನೂನು ಬಾಹಿರವಾಗಿ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈ ಒಂದು ಕಾರ್ಯ ನಡೀತಾ ಇದೆ. ಸೊ ನಾನೀಗ ಕಬ್ಬನ್ ಪಾರ್ಕ್ನಲ್ಲಿ ಇದ್ದೀನಿ. ಇಲ್ಲಿನ ವಾಕರ್ಸ್ ಅಸೋಸಿಯೇಷನ್ ಎಲ್ಲರೂ ಇದ್ದಾರೆ. ಕೇವಲ ವಾಕರ್ಸ್ ಅಸೋಸಿಯೇಷನ್ ಮಾತ್ರ ಅಲ್ಲ, ಯಾರ್ಯಾರು ಪ್ರಕೃತಿ ಪ್ರೇಮಿಗಳಿದ್ದಾರೆ ಅವರು ಕೂಡ ಇದನ್ನು ವಿರೋಧಿಸ್ತಿದ್ದಾರೆ. ಏನು ಎಕ್ಸಾಕ್ಟ್ಲಿ ಇಲ್ಲಿ ಆಗ್ತಾ ಇರೋದೇನು, ಇದನ್ನ ಯಾಕೆ ವಾಕರ್ಸ್ ಅಸೋಸಿಯೇಷನ್ ಅವರು ವಿರೋಧ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ವಾಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಉಮೇಶ್ ಅವರು. ಸರ್, ಮೊದಲನೇದಾಗಿ ಬೆಂಗಳೂರು ಅಂತ ಅಂದ್ರೆ ಇಡೀ ಜಗತ್ತಿಗೆ ಉದ್ಯಾನ ನಗರಿ ಅಂತಾನೆ ಫೇಮಸ್. ಅದರಲ್ಲಿ ಕಬ್ಬನ್ ಪಾರ್ಕ್ನ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ. ಇದೀಗ ಕಬ್ಬನ್ ಪಾರ್ಕ್ನಲ್ಲಿರುವ ಹಸಿರು ಪ್ರದೇಶದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ರೀತಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಬೇರೆಯವರಿಗೆ ಜಾಗವನ್ನು ಕೊಡೋದಕ್ಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಕಬ್ಬನ್ ಪಾರ್ಕು 300 ಎಕರೆ ಇರೋದು ಇವಾಗ 169 ಎಕರೆಗೆ ಬಂದಿದೆ. ಇದು ಇವಾಗ ಹೀಗೆ ಮಾಡ್ಕೊಂಡು ಹೋದರೆ ಇನ್ನು ಮುಂದೆ ಒಂದು ದಿವಸ ಫ್ಯೂಚರ್ ಜನ್ರೇಷನ್ಗೆ ಏನೂ ಸಿಕ್ಕಲ್ಲ. ಇದು ಕಬ್ಬನ್ ಪಾರ್ಕ್ ಎಲ್ಲ ಐತೆ ಅಂತ ಪೇಪರಲ್ಲಿ ಟಿವಿಲಿ ನೋಡಬೇಕಾಗುತ್ತೆ. ಇವರು ಯಾರು ಚೀಫ್ ಸೆಕ್ರೆಟರಿ ಅವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಇವರು ಶಾಲಿನಿ ಅವರಿಗೆ ಅಷ್ಟು ಒಂದು ಇದಿಲ್ವಾ, ಇಂಥವೆಲ್ಲ ಮಾಡಬಾರ್ದು, ಇಂಥವೆಲ್ಲ ಉಳಿಸ್ಬೇಕು ಅಂತ ಅವ್ರಿಗೆ ಒಂದು ಗಮನದಲ್ಲಿಲ್ವಾ? ಅವರು ಕೂಡ ದಿನನಿತ್ಯ ಶಾಲಿನಿ ರಜನೀಶ್ ಅವರು ಹೋಗ್ತಾರೆ, ರಜನೀಶ್ ಗೋಯಲ್ ಅವರು ದಿನನಿತ್ಯ ಕಬ್ಬನ್ ಪಾರ್ಕಲ್ಲಿ ವಾಕ್ ಮಾಡ್ತಾರೆ. ಅಟ್ಲೀಸ್ಟ್ ಅವರು ಈ ಗಾಳಿನೇ ಕುಡಿಯೋದು, ಅಟ್ಲೀಸ್ಟ್ ಈ ಗಾಳಿ ಒಳ್ಳೆ ಆಕ್ಸಿಜನ್ ಸಿಕ್ಕೋದು ಕಬ್ಬನ್ ಪಾರ್ಕು ಲಾಲ್ಬಾಗು. ನಮಗೆ ಬೆಂಗಳೂರು ಜನಕ್ಕೆ ಇರೋದು 2 ಕಣ್ಣಿದ್ದಂಗೆ ಕಬ್ಬನ್ ಪಾರ್ಕು ಲಾಲ್ಬಾಗ್ ಇದು ಉಳಿಸ್ಬೇಕಾದ್ರೆ ಅವ್ರ ಕರ್ತವ್ಯ. ಅಂಥದ್ದು ಇವರು ದಿನನಿತ್ಯ ಹೋರಾಟ ಮಾಡಿ ಇವ್ರು ಗಾಳಿ ತೊಗೊಂಡು ಅವ್ರು ಬೇರೆಯವ್ರಿಗೆ ಯಾರು ಪ್ರೈವೇಟ್ ಅವ್ರಿಗೆ ಮ್ಯಾಪ್ ಅಂತ ಅಭಿಷೇಕ್ ಪೋದಾರ್ ಅವ್ರಿಗೆ ಹೋಗ್ಬಿಟ್ಟು 5 ಎಕರೆ ಕೊಡೋಕ್ಕೆ ಎಲ್ಲ ತೆರೆಮರೆಯಲ್ಲೆಲ್ಲ ಮೀಟಿಂಗ್ಗಳು ಮಾಡಿಕೊಂಡು ಇವೆಲ್ಲ ನಮ್ಮ ಗಮನಕ್ಕೆ ಯಾವಾಗ ಬಂತು ಆವಾಗಿಂದ ನಾವು ಇದಕ್ಕೆ ಪ್ರತಿಭಟನೆ ಇಳಿದಿದ್ದೀವಿ. ಇನ್ನೂ ಅವ್ರ ಅವ್ರ ಹತ್ರನೇ ಅವರೇ ನಮ್ಗೆ ಹೇಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ನಾವು ಕಬ್ಬನ್ ಪಾರ್ಕ್ಗೆ ಕೈ ಹಾಕಲ್ಲ, ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಅವ್ರ ಪತ್ರಿಕೆ ಪ್ರಕಟಣೆ ಮಾಡಬೇಕು. ಅಲ್ಲಿ ತನಕ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಇರುವಾಗೂ ನಾನು 1 ಇಂಚು ಜಾಗನೂ ಪ್ರೈವೇಟ್ ಅವರಿಗೆ ಆಗಲಿ ಒಳಗಡೆ ಯಾವುದೇ ಕಟ್ಟಡ ಆಗಲಿ ನಾನು ಬಿಡಲ್ಲ ಅಂತ ನಾನು ವಾಕರ್ಸ್ ಅಸೋಸಿಯೇಷನ್ದ ನಾನು ಡಾಕ್ಟರ್ ಎಸ್ ಉಮೇಶ್ ಕುಮಾರ್ ಅಂತ. ಸರ್ಕಾರನೇ ಕಬ್ಬನ್ ಪಾರ್ಕನ್ನ ಕಾಪಾಡಬೇಕು. ಆಕ್ಚುಲಿ ಒಂದು ಗ್ರೀನ್ ಸಿಟಿ ಅಂತ ಹೇಳಿದ್ರೆ ಸರ್ಕಾರದ ಕಾಂಟ್ರಿಬ್ಯೂಷನ್ ಅಷ್ಟೇ ಇರುತ್ತೆ. ಅದೇ ಸರ್ಕಾರದ ಮೂಗಿನ ಕೆಳಗೆನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೇ ಈ ರೀತಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದೇ ಏನು ಹೇಳ್ತಾರಲ್ಲ, ಬೇಲಿನ ಎದ್ದು ಹೊಲ ನುಂಗ್ದಂಗೆ ಇವ್ರನ್ನ ಇಂಥ ಅಧಿಕಾರಿಗಳು ಬಂದರೆ ನಮ್ಮ ಯಾವುದು ಕಬ್ಬನ್ ಪಾರ್ಕ್ ಅಂತಲ್ಲ, ಯಾವ ಪಾರ್ಕು ಇರಲ್ಲ. ಇಂಥವ್ರು ಸರ್ಕಾರ ಅಧೀನದಲ್ಲಿ ಇರೋದು ಚೀಫ್ ಸೆಕ್ರೆಟರಿ ಈಕ್ವಲ್ ಟು CM ಥರನೇ. ಇವರೇ ಕೈ ಹಾಕ್ಬಿಟ್ಟು ಇವರೇ ಕೈ ಹಾಕಿ ಬೇರೆಯವ್ರಿಗೆ ಪ್ರೈವೇಟ್ ಅವ್ರಿಗೆ ಮಾರೋಕೆ ಯಾಕೆ ಎಲ್ಲ ಪಾರ್ಕ್ಗಳು ಪ್ರೈವೇಟ್ ಮಾಡಿಬಿಡಿ. ಇನ್ನು ಜನರಿಗೆ ಯಾರು ಕಾಸು ಕೊಟ್ಟು ಹೋಗಲಿ, ಗಾಳಿ ತಗೋಬೇಕಾರೆ ಜನರಿಗೆ ಕಾಸು ಕೊಟ್ಟು ಗಾಳಿ ತಗೊಳ್ಳಿ. ಸರ್, ಆಲ್ರೆಡಿ ಇವಾಗ ಇದೇ ವಿಚಾರವಾಗಿ ನೀವು ಸರ್ಕಾರ ಕೂಡ ಪತ್ರವನ್ನು ಕೂಡ ಬರೆದಿದ್ದೀರಾ. ಆದರೆ ಸರ್ಕಾರದಿಂದ ಯಾವ ರೀತಿ ಏನಾದರೂ ಅಲ್ಲಿಂದ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ನೂ ಏನು ರಿಯಾಕ್ಷನ್ ಏನು ಬರಲಿಲ್ಲ ಮೇಡಮ್. ಈಗ ಏನು ನಮಗೆ ಮೇಯ್ನ್ ಪರ್ಪಸ್ ನಾವು ಏನಿದ್ದೀವಿ ಅಂದರೆ
ನಾವು 1 ಇಂಚು ಈ ಕಬ್ಬನ್ ಪಾರ್ಕಲ್ಲಿ ಕೊಡಲ್ಲ. ಯಾರಾದಿರಲಿರಿ, ನಾವು ಮಿನಿಸ್ಟ್ರ್ ಏನು ಗ್ರೇಟರ್ ಬ್ಯಾಂಗ್ಳೂರ್ ಅಂತಿದ್ದಾರೆ, ಒಳ್ಳೆ ಇಷ್ಟು ಒಳ್ಳೆ ಗ್ರೀನರಿನ ಅವ್ರು ಮಾರಕ್ಕೆ ನೋಡ್ತಿದ್ದಾರಲ್ಲ. ಬರುವವರೆಲ್ಲ DD ಎಂದು ಬರ್ತಾರೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾರಕ್ಕೆ ಇದ್ದಾರೆ. ಇನ್ನು ಡೆವಲಪ್ ಹೆಂಗೆ ಮಾಡಬೇಕು ಅಂತ ಯಾರು ಇನ್ನೂ 300 acres 196 acre ಆಗಿದೆ ರೀ. ಡೆವಲಪ್ ಮಾಡಬೇಕಂದ್ರೆ ಸೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರು ಡ್ಯೂಟಿ ತಗೊಂಡಿದ್ದಾರೆ. ನಾವು ನೋಡಿ ಇಲ್ಲಿ ದ ಫ್ಯೂಚರ್ ಜನ್ರೇಷನ್ ಇದೆ, ಇವ್ರ ಜೊತೆಲಿ ಸೇರಿಕೊಂಡು ನಾವು 1 ಇಂಚು ನಾವು ಕೊಡಲ್ಲ. ನಾವು ಉಮೇಶ್ ಅವ್ರು ಹೇಳ್ದಂಗೆ, ನಮ್ಮ ಪ್ರೆಸಿಡೆಂಟ್ ಹೇಳ್ದಂಗೆ ನಾವು ಹೇಳ್ತಾ ಇದ್ವಿ, 1 ಇಂಚು ಕೊಡಲ್ಲ. ಯಾಕೆಂದರೆ ದಿಸ್ ಇಸ್ ಎನ್ವೈರನ್ಮೆಂಟಲ್ ಲಂಗ್ ಸ್ಪೇಸ್ ಆಫ್ ಬ್ಯಾಂಗ್ಳೂರ್. ಓಕೆ, ಆಲ್ರೆಡಿ ಇವಾಗ ಶಾಲಿನಿ ರಜೇಶನ್ ಅವ್ರ ಮೇಲೆ ಒಂದು ಆರೋಪ ಇದೆ. ಅವರು 10 ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದು ಈ ರೀತಿ ಒಂದು ತಮ್ಮ ಆಪ್ತರಿಗೆ ಜಾಗವನ್ನು ಕೊಡೋದಕ್ಕೆ ಒಳಗಿನೊಳಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಕಿಕ್ ಬ್ಯಾಕ್ ತೊಗೊಂಡಿದ್ದಾರೋ ಇಲ್ವೋ, ದಟ್ ಈಸ್ ಆಲ್ ಸೆಕೆಂಡ್ರಿ. ನಮ್ಮ ಪ್ರಕಾರ ಈ ಕಬ್ಬನ್ ಪಾರ್ಕ್ ಏನಿದೆ, ಚಾಮರಾಜೇಂದ್ರ ಪಾರ್ಕ್ ಅಂತೇನಿದೆ, ಇದು ಕೊಟ್ಟಿರೋದು ಲೆಗಸಿ ಪಾರ್ಕ್. ಇದು ಒಂದು ಕಡೆ ನಾವು ಇಲ್ಲಿ ಎಲೆ ಇದೆಯಲ್ಲ, ಲೀವ್ಸ್ ಇದೆಯಲ್ಲ, ಕಿತ್ತಿದ್ರೆ ಪಬ್ಲಿಕ್ ಮೇಲೆ ನೀವು ಫೈನ್ ಹಾಕ್ತೀರಾ, ಕರೆಕ್ಟ್ ಅಲ್ವಾ? ಒಂದು ಏನು ಕಿತ್ತಬಾರ್ದು ಅಂತ ಹೇಳ್ತಾರೆ. ಅದಂಗೆ ಗೌರ್ಮೆಂಟ್ ಅವ್ರು ಮಾತ್ರ ನೀವು ಮರ ಗಿಡಗಳನ್ನ ಕಟ್ ಮಾಡ್ಬೋದು, ಅದು 5 ಎಕರೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಮತ್ತು ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ದರೆ ಟಾಕ್ಸಿಕ್ ಎನ್ವೈರ್ಮೆಂಟ್ ಆಗಿದೆ, ಟಾಕ್ಸಿಕ್ ಕಲ್ಚರ್ ಆಗಿದೆ, ಕಾಂಕ್ರೀಟ್ ಸಿಟಿ ಆಗಿದೆ. ಮುಂಚೆ ಹೇಗಿತ್ತು, ಗಾರ್ಡನ್ ಸಿಟಿ ಅಂತ ಇದ್ವಿ ನಾವು, ಫ್ಯಾನ್ ಯೂಸ್ ಮಾಡ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ, AC ಯೂಸ್ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಈಗ ಆ ಥರ. ಆಮೇಲೆ ಈ ಒಂದು ಪ್ರಕೃತಿ ಏನಿದೆಯಲ್ಲ, ಬರೀ ಮನುಷ್ಯರಿಗೆ ಮಾತ್ರ ಇರೋ ಹಕ್ಕಲ್ಲ ಇರೋದು. ಪಶು ಪಕ್ಷಿ ಪ್ರಾಣಿ ಗಿಡ ಗಂಟೆ ಎಲ್ಲದಕ್ಕೂ ಅವಕ್ಕೂ ಹಕ್ಕಿದೆ ನಮ್ಮ ಥರನೇ. ಬಟ್ ನೀವುಗಳು ಏನು ಮಾಡ್ತಾ ಇದ್ದೀರಾ, ಈ ಮುಂಚೆ ಹೇಳ್ದಂಗೆ ಎಲ್ಲ ನೀವು ಮನುಷ್ಯರ ಮೇಲೆ ಒಂದು ಎಲೆ ಕಟ್ ಮಾಡಿದ್ರು ನೀವು ಫೈನ್ ಹಾಕ್ತೀರಾ. ಆದರೆ ನೀವು ಸರ್ಕಾರನೇ ಬಂದು 5 ಎಕರೆ 12 ಎಕರೆ ಅಂತ ಡೆವಲಪ್ಮೆಂಟ್ ಅಂತೀರ. ವಾಟ್ ಫಾರ್ ಈ ಡೆವಲಪ್ಮೆಂಟ್? ಯಾವ ಹುದ್ದೆ, ಯಾವ ಪುರುಷಾರ್ಥಕ್ಕೆ? Kabban Park is the lifeline of the city people. It was called the Garden City. Now it become a concrete city, and it has become very bad. And I'm seeing the Kabban Park is deteriorating over the years. Many trees are fallen, and there is no planting of new trees. And if you look at the life of the people in the city, everywhere the working environment is very stressful, and the education is much more stressful. We have to protect this Kabban Park for the future of the coming generations and the existing generation. ಸೊ ವೀಕ್ಷಕ, ನನ್ನ ಜೊತೆಗೆ ಯಂಗ್ ಜನರೇಷನ್ ಕೂಡ ಇದ್ದಾರೆ, ಅವರಿಗೂ ಕೂಡ ಕನ್ಸರ್ನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಕಬ್ಬನ್ ಪಾರ್ಕ್ನ ಗ್ರೀನ್ ಝೋನಲ್ಲಿರೋ ಒಂದು ಪ್ರದೇಶಕ್ಕೆ ಸರ್ಕಾರ ಕಣ್ಣು ಹಾಕಿದೆ. ಆ್ಯಸ್ ಅ ಯೂತ್ ಆಗಿ ನಿಮ್ಮ ಕನ್ಸರ್ನ್ ಏನು? ಓಕೆ, ಈಗ ನಮ್ಮ ಕನ್ಸರ್ನ್ ಅಂತ ಬಂದರೆ ನಮಗೆ ತುಂಬ ಸ್ಟ್ರೆಸ್, ಎಜುಕೇಷನ್ ಅಂತ ಬಂದಾಗ ತುಂಬ ಸ್ಟ್ರೆಸ್ ಇರುತ್ತೆ. ಸೊ ನಮಗೆ ಫ್ರೀ ಆಫ್ ಸ್ಪೇಸಲ್ಲಿ ಕುತ್ಕೊಂಡು ಓದೋಕ್ಕಂತ ಗ್ರೀನರಿ ಸ್ಪೇಸ್ ಬೇಕೇ ಬೇಕು. ಸೊ ಈಗ ಔಟರ್ ಸ್ಪೇಸ್ ಅಂತ ನೋಡಿದ್ರೆ ಫುಲ್ ಟ್ರಾಫಿಕ್ ಪೊಲ್ಯೂಷನ್ ಅಂತಲೇ ಇರುತ್ತೆ. ಸೊ ಒಂದು ನಮ್ಗೆ ಪೀಸ್ ಆಫ್ ಮೈಂಡ್ ಅನ್ನೋದಕ್ಕೋಸ್ಕರ ಗ್ರೂಪ್ ಸ್ಟಡಿ ಮಾಡ್ಕೊಂಡು ಕುತ್ಕೊಂಡು ಆರಾಮಾಗಿ ಗ್ರೀನರಿ ನೋಡ್ಕೊಂಡು ಒಳ್ಳೆ ಎನ್ವಿರಾನ್ಮೆಂಟ್ ನೋಡ್ಕೊಂಡು ಇರೋದಕ್ಕಾದರೂ ಈ ಸ್ಪೇಸ್ ನಮಗೆ ಬೇಕೇ ಬೇಕು. ಆ್ಯಂಡ್ ಇದು ಕೂಡ ಮಿಡಲ್ ಆಫ್ ದ ಸಿಟಿಯಲ್ಲಿ ಇರೋದು. ಸೊ ನಮಗೆ ಈ ಪ್ಲೇಸ್ ಬೇಕೇ ಬೇಕು. ಕಮರ್ಷಿಯಲ್ ಅಂತ ಈಗ ಬೆಂಗಳೂರು ಫುಲ್ ಕಮರ್ಷಿಯಲ್ ಏರಿಯಾ ಆಗಿಬಿಟ್ಟಿದೆ, ಫುಲ್ ಆಫ್ ಕಂಪನೀಸ್, ಎಲ್ಲ ಕಾರ್ಪೊರೇಷನ್ ಥರ ಲೈಫ್ ಆಗಿಬಿಟ್ಟಿದೆ. ಸೊ ನಮಗೆ ಕಬ್ಬನ್ ಪಾರ್ಕ್ ಬೇಕು. ಮ್ಯಾಮ್, ನಮ್ಮ ಗೌರ್ಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಮ್ಮ ಕಬ್ಬನ್ ಪಾರ್ಕ್ ನಮಗೆ ಬೇಕೇ ಬೇಕು ಮ್ಯಾಮ್. ಬಿಕಾಸ್ ಈ ಒಂದು ನೇಚರಲ್ಲಿ, ಈ ಒಂದು ಸಿಟಿ ಪೊಲ್ಯೂಷನಲ್ಲಿ ನಮ್ಗೆ ಸಿಗೋದು ಸ್ವಲ್ಪ ಆಕ್ಸಿಜನ್ ಸಿಗೋದೇ ಇಂಥ ಒಂದು ಗಾರ್ಡನ್ ಸಿಟಿ, ಈ ಥರ ಒಂದು ಗಾರ್ಡನಲ್ಲಿ ಇದನ್ನೇ ನಾವು ಡೆಮಾನಿಸ್ಟ್ರೇಟ್ ನಾಶನ ಮಾಡಬೇಕು ಅಂತ ಹೋಗೋದು ತುಂಬ ರಾಂಗ್ ಮ್ಯಾಮ್. ನಾಳೆ ಜನ್ರೇಷನ್ಗೆ ನಾವು ಏನು ಕೊಡ್ತೀವಿ ಅಂತ ಈ ಥರ ಒಂದು ನೇಚರೇ ನಾವು ಕೊಡೋದಕ್ಕಾಗೋದು. ನಿಮ್ಗೆ ಗಮನಕ್ಕೆ ಬರದೆ ಏನೂ ಆಗಿರಲ್ಲ ಸರ್. ಸೊ ನಮ್ಮ ಜನ್ರೇಷನ್ಗೆ ಏನು ಉಳಿಸ್ಕೊಡ್ಬೇಕು, ನಾವೇ ಉಳಿಸ್ಕೊಡ್ಬೇಕು, ಪರಿಸರನ ಉಳಿಸ್ಕೊಡ್ಬೇಕು ಹೊರತು ಒಂದು ಏನು ಪೊಲ್ಯೂಷನ್ ವರ್ಲ್ಡನ್ನ ನಾವು ಏನು ಕೊಡಬಾರ್ದು ನಮ್ಮ ಜನ್ರೇಷನ್ಗೆ. ಸೊ ಅದಕ್ಕೆ ನಿಮಗೆ ಶಾಲಿನಿ ಅವರು ಆಲ್ರೆಡಿ ಎಲ್ಲ ಬಂದು ನಿಮ್ಮಿಂದನೇ ಡಿಸ್ಕಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಏನು ಮಾಡಬೇಕಂದ್ರೆ ನೀವು ಅದನ್ನು ಬೇರೆ ಈ ಥರ ಕಾರ್ಪೊರೇಟ್ ವರ್ಲ್ಡನ್ನ ಡೆವಲಪ್ ಮಾಡಬೇಕು ಅಂತ ನೋಡ್ತಿರೋ ಹೊರತು ಈ ಥರ ಪರಿಸರ ವರ್ಲ್ಡನ್ನ ಡೆವಲಪ್ ಮಾಡಬೇಕು ಅಂತ ನೋಡಲ್ಲ. ನಾವು ಸರ್ಕಾರಕ್ಕೆ ಅಂತ ಈ ಜಾಗನ ಮಾಡಿಕೊಡೋದೇ ಏನಕ್ಕೆ, ಮುಂದಿನ ಪೀಳಿಗೆಗೆ ಅವ್ರು ಉಳಿಸ್ಕೋತಾರೆ ಅಂತ. ಅವ್ರ ಲಾಭಕ್ಕೋಸ್ಕರ ಇದನ್ನು ಮಾರ್ತಿದ್ದಾರೆ ಅಂದರೆ ನಮಗೆ ನಷ್ಟ. ಮುಂದಿನ ಪೀಳಿಗೆಗೋಸ್ಕರ ಅವ್ರು ಉಳಿಸ್ಬೇಕು ಅಂತ ನಾವು ಕೊಡ್ತೀವಿ. ಅವ್ರು ನೋಡಿದ್ರೆ ಈ ಪೀಳಿಗೆಗೆ ಉಳಿಸ್ತಾ ಇಲ್ಲ. ಮುಂದೆ ನೋಡಬೇಕು, ಇದಾಗಿಲ್ಲ ಅಂದರೆ ತುಂಬ ಜನ ಹೋರಾಟ ಮಾಡೋದ್ರಲ್ಲೂ ತಪ್ಪೇ ಇಲ್ಲ. ಆ್ಯಕ್ಚುಲಾಗಿ ಇಲ್ಲಿರೋದೇ ಲಾಲ್ಬಾಗು ಬಿಟ್ಟರೆ ಕಬ್ಬನ್ ಪಾರ್ಕು. ಆಲ್ರೆಡಿ ಲಾಲ್ಬಾಗಲ್ಲಿ ದುಡ್ಡು ಕೊಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಕಬ್ಬನ್ ಪಾರ್ಕ್ ಒಂದೇ ಇರೋದು ನಾವು ದುಡ್ಡು ಕೊಡದೆ ಆರಾಮಾಗಿ ಪ್ರಕೃತಿನ ಸವಿಬೋದು ಅಂತ. ಇದು ಕೂಡ ಈ ಥರ
ಹಾಗೆ ಹೀಗೆ ಅಂತ ಪಗಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ನಾವು ನೋಡಬೇಕು ಮ್ಯಾಮ್ ಏನು ಮಾಡಬೇಕು ಅಂತ. ಬೆಂಗಳೂರು ಡೆವಲಪ್ ಆಗೋದಕ್ಕೆ ಬರೀ IT ಕಂಪನೀಸು ಮತ್ತು ಕಮರ್ಷಿಯಲ್ ಪ್ಲೇಸ್ ಏನಿದೆ ಅದೊಂದೇ ಅಲ್ಲ, ಕಬ್ಬನ್ ಪಾರ್ಕ್ ಅಂದರೆ ಗಾರ್ಡನ್ ಸಿಟಿ ಯಾವುದೆಲ್ಲ ಇದೆ ಅದು ಕೂಡ ಒಂದು ಬೆಂಗಳೂರು ಡೆವಲಪ್ ಆಗೋದಕ್ಕೆ ಸಾಧ್ಯತೆ, ಅದು ಕೂಡ ಒಂದು ಕಾರಣ ಆಗಿದೆ. ಅದನ್ನು ಕೂಡ ನೀವು ಇವಾಗ ಕಮರ್ಷಿಯಲ್ ಮಾಡಿಬಿಟ್ರೆ ಮತ್ತು ನೆಕ್ಸ್ಟು ಯಾರ್ಯಾರೆಲ್ಲ ಬರ್ತಾರೆ ಇಲ್ಲಿಗೆ ದುಡ್ಡು ಕೊಟ್ಟು ಆಕ್ಸಿಜನ್ನ ಕೊಂಡ್ಕೊಳ್ಳೋ ಹಾಗೆ ಆಗುತ್ತೆ. ನಮಸ್ತೆ, ನಾವು RC ಕಾಲೇಜಿಂದ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರೋದ್ರಿಂದ ನಾವು ಮ್ಯಾರಥಾನ್ ಆರ್ಗನೈಸ್ ಮಾಡಿ ಇಲ್ಲಿ ಬಂದಿರೋದು. ಫ್ರೆಶ್ ಏರ್ ಪಡ್ಕೋಬೇಕಂತ ಬಂದಿದ್ವಿ. ಆದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ಕಬ್ಬನ್ ಪಾರ್ಕ್ನ ನಾಶ ಮಾಡಬೇಕು ಅಂತ ಒಂದು ನಡೀತಿದೆ ಅಂತ. ಸೊ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಹತ್ರದಿಂದ ನಮ್ಮ ಕಬ್ಬನ್ ಪಾರ್ಕ್ನ ಉಳಿಸ್ಕೊಡಿ, ಯಾಕಂದರೆ ನೇಚರೇ ನಮಗೆ ಬೇಕು ನೆಕ್ಸ್ಟ್ ಜನ್ರೇಷನಿಗೆ. ಸೊ ಈ ಏಕರ್ನ ಕಾರ್ಪೊರೇಟ್ ವರ್ಲ್ಡ್ಗೆ ಕೊಡದೆ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದವರು. ಸೊ ಈ ಕಬ್ಬನ್ ಪಾರ್ಕ್ಗೆ ಬರೋದು ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದಿದ್ದು. ಸೊ ನಮ್ಮ ಸ್ಯಾಟರ್ಡೇ ಸಂಡೇ ಎಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕರ್ಕೊಂಡು ಬಂದು ಈ ಟೈಮ್ ಸ್ಪೆಂಡ್ ಮಾಡಿ, ಈಗ ಇಷ್ಟು ವಯಸ್ಸಾದಮೇಲೆ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಾ ಇದ್ದೀವಿ ನಾವು ಬೆಳಗ್ಗೆ ವಾಕ್ಸ್ಗೆ, ಸ್ಯಾಟರ್ಡೇಸ್ಗೆ. ಈ ವಾತಾವರಣ ಒಂದು ಇದು ಮಾಡಲೇಬಾರ್ದು. ಮುಂದಿನ ಜನ್ರೇಷನ್ ಮೊದಲಿನ ಥರ ರಾಜ ಅದೆಲ್ಲ ಸ್ಟೋರಿ ಬುಕ್ಕಲ್ಲಿ ಓದಿದಾಗೆ ಬ್ಯಾಂಗ್ಳೂರಲ್ಲಿ ಈ ಥರ ಗಾರ್ಡನ್ ಇತ್ತು ಅಂತ ಬುಕ್ಕಲ್ಲೇ ನೋಡೋ ಪರಿಸ್ಥಿತಿ ಬರಬಾರ್ದು. ಅದೇ ನನ್ನ ಫ್ರೆಂಡ್ ಹೇಳಿದಾಗ ಇನ್ನು ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಇರುವವರೆಗೆ ಸಹ ಗಾರ್ಡನ್ ಇರಬೇಕು. ಪ್ಲೀಸ್ ಕಬ್ಬನ್ ಪಾರ್ಕ್ ಸೇವ್ ಮಾಡಿ ಉಳಿಸಿ. ಇದಕ್ಕೆ ನಮಗೆ ತುಂಬ ಚಿಕ್ಕವರಿಂದ ನೆನಪಿರೋದು ಆ್ಯಂಡ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಬೇಕಾಗಿರೋದು. ಸೊ ಪ್ಲೀಸ್ ಸೇವ್ ಕಬ್ಬನ್ ಪಾರ್ಕ್, ಉಳಿಸಿ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಎಷ್ಟು ಪ್ರತಿ ಸಂಡೇ ಮಕ್ಕಳು ಕರ್ಕೊಂಬಂದು ಸಾಯಂಕಾಲ ತನಕ ಆಟ ಆಡಿಸ್ಕೊಂಡು ಹೋಗ್ತಾಯಿದ್ದು ಮೊಮ್ಮಕ್ಕಳಿಗೆ. ಅದೇ ಉಳಿಸ್ಬೇಕು, ಇಂಥ ಅದು ತಿರ್ಗ ಮತ್ತೆ ಎಲ್ಲೂ ಸಿಗಲ್ಲ. ಅದೇ ಉಳಿಸ್ಬೇಕು, ಅದೇ ಒಂದು ಸಂತೋಷ. ಬೇಕೇ ಬೇಕು ಕಬ್ಬನ್ ಪಾರ್ಕ್ ಬೇಕು, ಬೇಡ ಬೇಡ ಕಾಂಕ್ರೀಟ್ ಬೇಡ. ನೋಡೋದಿಲ್ಲ ವೀಕ್ಷಕರೇ, ಕಬ್ಬನ್ ಪಾರ್ಕ್ ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ. ಯಾವ ಸರ್ಕಾರ ಕಬ್ಬನ್ ಪಾರ್ಕ್ನ ಅಭಿವೃದ್ಧಿಗೆ ಹಣವನ್ನು ವಿನಿಯೋಗ ಮಾಡಬೇಕಾಗಿತ್ತು, ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸದ್ಯ ಇಲ್ಲದೆ ಆ ಜಾಗವನ್ನು ಗುಳುಂ ಮಾಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಈ ಒಂದು ಸರ್ಕಾರದ ನಡೆಗೆ ಅಂದರೆ ಸರ್ಕಾರಕ್ಕೆ ಇದು ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಸರ್ಕಾರದ ಗಮನಕ್ಕೆ ಬಂದಿದ್ರೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕರ್ಸ್ ಅಸೋಸಿಯೇಷನ್ ಸೇರಿದಂತೆ ಎನ್ವಿರಾನ್ಮೆಂಟಲಿಸ್ಟ್ ಕೂಡ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದ್ ವೇಳೆ ಇದೇ ರೀತಿ ಕಬ್ಬನ್ ಪಾರ್ಕ್ನ ಇಂಚಿಂಚು ಜಾಗವನ್ನು ಕೂಡ ವಶಪಡಿಸಿಕೊಳ್ಳೋಕೆ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸದೇಗಂತ ಡಿಜಿಟಲ್ ಚಾನೆಲ್ ಕೂಡ ಈ ಒಂದು ಸ್ಟೋರಿನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇವಿ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಂದ್ರೆ ಉದ್ಯಾನ ನಗರಿ ಅಂತ ಫೇಮಸ್. ಈಗ ಕಬ್ಬನ್ ಪಾರ್ಕ್ನ ಈ ರೀತಿ ನೀವು ಗೊತ್ತೇ ಇಲ್ಲದೇನೆ ಒತ್ತುವರಿ ಮಾಡ್ತಾ ಇದ್ರೆ ಅದು ನಿಜಕ್ಕೂ ಕೂಡ ಪರಿಸರಕ್ಕೆ ಮಾರಕ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಪುಳಲಿ ಜೊತೆ ಜ್ಯೋತಿ ದಫೇದಾರ್, ಹೊಸದಿಗಂತ ಡಿಜಿಟಲ್.